ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಡಿ ರಾಜ್ ವ್ಲಾಗ್. ನಾನಿವಾಗ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಯಾಕಂದರೆ ಅವ್ರದ್ದು ಇನ್ನೊಂದು ವೀಕಲ್ಲಿ ಮದುವೆ ಇದೆ. ಸೊ ಮದುವೆದು ಶಾಪಿಂಗ್ ಎಲ್ಲ ಮಾಡ್ಕೊಬಂದಿದ್ದಾಳೆ. ಎಲ್ಲ ತೋರಿಸೋದಕ್ಕೆ ಕರೀತಿದ್ದಾಳೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಜಸ್ಟ್ ಸಿಂಪಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಕೆಲಸ ಇದೆ. ನಾನು ಬಂದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು. ನನಗೆ 1 ಇಯರ್ ಬೇಬಿ ಇದೆಯಲ್ಲ, ಸೊ ನಾನು ಆಫ್ಟರ್ ಲಾಂಗ್ ಟೈಮ್ ನಾನು ಯಾವುದೂ ಮೇಕಪ್ ಮಾಡಿರಲಿಲ್ಲ. ಈಗಲೇ ಮಾಡ್ತಾ ಇರೋದು. ಮುಂಚೆ ಎಲ್ಲ ತುಂಬ ಮೇಕಪ್ ಮಾಡಿದ್ದೆ, ಅದೇ ಈಗ ಆಫ್ಟರ್ ಲಾಂಗ್ ಟೈಮ್ ಗ್ಯಾಪ್ ಇರೋದ್ರಿಂದ. ಸೊ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು, ಅಂದರೆ ಅವಳು 20 ಇಯರ್ಸ್ ಕ್ಲೋಸ್ ಫ್ರೆಂಡು. ನಾನು ಸ್ಟಾರ್ಟಿಂಗಲ್ಲಿ ಕಲಿತಿದ್ದಾಗೇ ಅವಳು ನನ್ನೇ ಬುಕ್ಕಿಂಗ್ ಮಾಡ್ಕೊಂಡಿದ್ಲು ಅವಾಗೇ. ಸೊ ಅವಳದು ಮೇಕಪ್ ನಾನೇ ತೊಗೊಂಡಿದ್ದೀನಿ. ಅವ್ರ ಅಮ್ಮನಿಗೂ ಅಷ್ಟೇ ನಾನು ಮಾಡೋ ಮೇಕಪ್ಪೇ ಇಷ್ಟ. ಸೊ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಅದಕ್ಕೆ ನಾನು ಸ್ವಲ್ಪ ಬೇಗ ರೆಡಿ ಆದರೆ ಸರಿ ಹೋಗುತ್ತಿಲ್ಲ. ಅಂದರೆ ತೀಟೆ ಮಾಡ್ತಾನೆ ಇರ್ತಾಳೆ, ಸಖತ್ತು ತೀಟೆ ನನ್ನ ಮಗಳು. ನನ್ನ ಫೇಸ್ಗೆಲ್ಲ ಜಾಸ್ತಿ ಇನ್ನೂ ಹಚ್ತಾ ಇಲ್ಲ. ಮಾಯ್ಶ್ಚರೈಸರ್ ಹಾಕ್ಕೊತಿದ್ದೀನಿ. ಮಾಯ್ಶ್ಚರೈಸರ್ ಆದಮೇಲೆ ಫೌಂಡೇಶನ್, ಲೂಸ್ ಪೌಡರ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್. ಇವಾಗ ಅದಾದಮೇಲೆ ಒಂದು ಲಿಪ್ ಲೈನರ್ ಕೊಟ್ಟು ಲಿಪ್ಸ್ಟಿಕ್ ಹಾಕಿದ್ರೆ, ಒಂದು ಚಿಕ್ಕ ಬೊಟ್ಟು ಇಟ್ಕೊಂಡ್ರೆ ಮುಗೀತು. ಸ್ವಲ್ಪ ನಾನು ಬೇಗ ರೆಡಿಯಾಗಿ ಇನ್ನೇನು ಹೊರಡಬೇಕು. ನಮ್ಮ ಹಸ್ಬೆಂಡ್ ಬರ್ತಾರೆ ಡ್ರಾಪ್ ಮಾಡೋದಕ್ಕೆ. ಸ್ವಲ್ಪ ಎಲ್ಲೋ ಹೋಗಿದ್ದಾರೆ, ಅದರಿಂದ ನನ್ನ ಮಗಳು ಮಲ್ಕೊಂಡಿದ್ದಾಳಲ್ಲ, ಸೊ ಬೇಗ ಮುಗಿಸ್ಕೊಳ್ಳೋಣ ಅಂತ ಬೇಗ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇವತ್ತು ಅವ್ರದ್ದು ಶಾಪಿಂಗ್ ಏನೇನು ಮಾಡ್ಕೊಬಂದಿದ್ದಾಳೆ ಅದನ್ನು ನೋಡಬೇಕು. ಮತ್ತು ಅವಳಿಗಿವತ್ತು ಮೇಕಪ್ ಟ್ರಯಲ್ ಇದೆ. ಸೊ ಮೇಕಪ್ ಎಲ್ಲ ಅವರೇ ಪ್ರಾಡಕ್ಟ್ಸ್ ಎಲ್ಲ ತೊಗೊಬಂದಿದ್ದಾರೆ. ಸೊ ಅವ್ರ ಅಕ್ಕನೂ ಕೂಡ ಮೇಕಪ್ ಆರ್ಟಿಸ್ಟೇ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್, ಇತ್ತೀಚೆಗೆ ಕಲ್ತಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಅವ್ರ ಹತ್ರನೇ ಇದೆ. ಯಾಕೆ ಟ್ರಯಲ್ ನೋಡ್ತಾ ಇರೋದು ಅಂದರೆ, ಸ್ವಲ್ಪ ಅವ್ರಿಗೆ ಫೇರ್ ಇದ್ದಾಳಲ್ಲ, ಸೊ ಅದರಿಂದ ಅವ್ರಿಗೆ ಏನು ಹಾಕಬೇಕು, ಹೈ ಮೇಕಪ್ ಎಲ್ಲ ಹೇಗೆ ಬರಬೇಕು ಅದೆಲ್ಲ ನೀಟಾಗಿ ಇವಾಗ ತಿಳ್ಕೊಂಡ್ರೆ ಮದುವೆ ದಿವಸ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಬೇಗನೂ ಮುಗಿಯುತ್ತೆ. ಸೊ ನಾನು ಮಗಳನ್ನ ಇಟ್ಕೊಂಡು ಮಾಡೋದೇ ಕಷ್ಟ ಮೇಕಪ್ಪು. ಸೊ ಈಗೇನೋ ಅವ್ರ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಇವತ್ತು. ಬಟ್ ಮದುವೆ ದಿವಸ ನನ್ನ ಹಸ್ಬೆಂಡ್ಗೆ ಕೊಡೋದು, ಯಾಕಂದರೆ ಅವಳ ಜವಾಬ್ದಾರಿ ಅವತ್ತು ಅವಳದೇನೆ. ಯಾಕಂದರೆ ಅವಳನ್ನ ಇಟ್ಕೊಂಡು ನಾನು ಮೇಕಪ್ ಮಾಡೋಕ್ಕಾಗಲ್ಲ. ಮೇಕಪ್ ಎಲ್ಲ ಮುಗೀತು ನಂದು, ಜಸ್ಟ್ ಸಿಂಪಲಾಗಿ ಮಾಡಿಕೊಂಡೆ. ಈಗ ಕ್ಲೀನಾಗಿ ತಲೆ ಬಚ್ಕೊಬಿಡೋಣ. ಒಂದು ಫುಲ್ಲು ತಲೆ ಎಲ್ಲ ಕ್ಲೀನಾಗಿ ಎತ್ತಿ ಬಾಚಿ ಒಂದು ಎಣ್ಣೆ ಎಣ್ಕೊಳ್ಳೋಣ ಅಂದ್ಬಿಟ್ಟು ಜಡೆ ಹಾಕ್ಕೊತಾ ಇದ್ದೀನಿ. ಸೊ ನನಗೆ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನಾನು ಈಗ 1 ಇಯರಿಂದ ಪಾಪು ಆಗಿರೋದ್ರಿಂದ ಎಲ್ಲನೂ ಸ್ವಲ್ಪ ಬಿಟ್ಟಿದೆ. ಈಗ ಪಾಪುನೂ ನೋಡಿಕೊಂಡು ಅದನ್ನು ಮಾಡೋಕ್ಕಾಗಲ್ಲ ಅಂತ ಮನೇಲೆಲ್ಲ ಸ್ವಲ್ಪ ಹೇಳಿ ಅದನ್ನೆಲ್ಲ ಏನೂ ಮಾಡಬೇಡ ಸದ್ಯಕ್ಕೆ ಅಂತ ಹೇಳಿ ಬಿಡಿಸಿದ್ರು. ಸೊ ನೋಡೋಣ, ಈಗ 1 ಇಯರ್ ಕಂಪ್ಲೀಟ್ ಆಗಿದೆ ಅಲ್ಲ, ಈಗ ನನ್ನ ಹಸ್ಬೆಂಡ್ ನೋಡ್ಕೊತಾರೆ. ಸೊ ರೆಡಿ ಎಲ್ಲ ಆಯಿತು, ಈಗ ಹೊರಡೋಣ. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಸೊ ಹೋಗಿ ಹೇಗೆ ಮಾಡ್ತೀನಿ ಏನು ಅಂತ ನೋಡೋಣ. ನನ್ನ ಹಸ್ಬೆಂಡು ಡ್ರಾಪ್ ಮಾಡಿಬಿಟ್ಟು ಹೋದರು. ಸೊ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಎಲ್ಲನೂ ಮಾತಾಡೋದಾದಮೇಲೆ ಸ್ವಲ್ಪ ಬ್ಲೌಸ್ ಎಲ್ಲ ಬಂದಿತ್ತು, ಎಲ್ಲ ತೋರಿಸ್ತಾ ಇದ್ಲು. ಅವಳು ಬಂದು ಬೋಟಿಕಲ್ಲಿ ಸ್ಟಿಚ್ ಮಾಡಿಸಿದ್ದಾಳೆ. ತುಂಬ ಚೆನ್ನಾಗಿದೆ. ಇದು ರೇಷ್ಮೆ ಸೀರೆ ಬ್ಲೌಸು. ಸ್ಯಾರಿ ಎಲ್ಲ ಕುಚ್ಚು ಕೊಟ್ಟಿಲ್ಲಲ್ಲ, ಸೊ ಸ್ಯಾರಿ ಎಲ್ಲ ಇಲ್ಲ, ಬೇರೆ ಬ್ಲೌಸ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬ್ಯಾಕ್ ಸೈಡು. ಅವಳು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸ್ ಎಲ್ಲ. ಒಂದಕ್ಕೊಂದು ಬ್ಲೌಸ್ಗಳಂತೂ ಸೂಪರಾಗಿತ್ತು. ಇದು ದಾರೆದು ಬ್ಲೌಸು ನೋಡಿ ಎಷ್ಟು ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿರೋ ಥರನೇ ಹೊಲಿಸಿದ್ದಾಳೆ. ನನಗಂತೂ ಎಲ್ಲ ಬ್ಲೌಸ್ಗಿಂತ ಈ ಬ್ಲೌಸ್ ಅಂತೂ ತುಂಬ ಇಷ್ಟ ಆಯಿತು. ಏನೋ ಒಂಥರ ಇದೆಲ್ಲ ಬ್ಲೌಸ್ಗಿಂತ ಈ ಬ್ಲೌಸ್ ಅಂತ ಡಿಫ್ರೆಂಟಾಗಿ ಚೆನ್ನಾಗಿದೆ. ಎಲ್ಲ ಬ್ಲೌಸ್ಗಳು ಬೋಟಿಕಲ್ಲೇ ಹೊಲಿಸಿರೋದು ಅವಳು. ನೆಕ್ಸ್ಟ್ ಈ ಬ್ಲೌಸು ತುಂಬ ಚೆನ್ನಾಗೈತೆ. ಇದು ಬಂದು ಸಿಂಪಲ್ಲು ಹೊಲಿಸಿದ್ದಾಳೆ. ಸೊ ಇದು ಬಂದು ಕಾಲರ್ ನೆಕ್ ಥರ ತುಂಬ ಚೆನ್ನಾಗಿದೆ, ಅಂದರೆ ಸಿಂಪಲಾಗಿ ಯೂನಿಕಾಗಿ ಹೊಲಿಸಿದ್ದಾಳೆ. ಈ ಬ್ಲೌಸು ಅದೇ ಚೌಟ್ರಿಗೆ ಹಾಕ್ಕೊಂಡು ಹೋಗೋದಕ್ಕೆ, ಇಲ್ಲ ಅಂತಂದರೆ ಎಲ್ಲಾದರೂ ಹಾಕ್ಕೊಳ್ಳೋದಕ್ಕೆ ಅಂತ ಹೊಲಿಸ್ಕೊಂಡಿದ್ದಾಳೆ. ಇದೇನಿಲ್ಲ ಅಂದರೂ ಒಂದು 5-6 ಬ್ಲೌಸ್ ಏನೋ ಹೊಲಿಸಿದ್ದಾಳೆ. ಬಟ್ ಯಾವುದೂ ಅತಿ ಗ್ರ್ಯಾಂಡಾಗಿ ಹೊಲಿಸಿಲ್ಲ. ಆಲ್ಮೋಸ್ಟ್ ಎಲ್ಲ ಸಿಂಪಲ್ಲಾಗಿ ನೀಟಾಗಿ ಹೊಲಿಸ್ಕೊಂಡಿದ್ದಾಳೆ. ಅವಳ ಸ್ಕಿನ್ಗೆ, ಅವಳ ಫೇರ್ ಸ್ಕಿನ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಬಿಗ್ ರೂಟದ್ದು ಬ್ಲೌಸು ನೋಡಿ, ಎಷ್ಟು ಕಾಲರ್ ನೆಕ್ ಕೊಟ್ಟು ಎಷ್ಟು ಚೆನ್ನಾಗಿದೆ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು.
ಸೊ ಇದು ಸ್ಯಾರಿಗಳು ಇದ್ದಿದ್ರೆ ತೋರಿಸ್ತಾ ಇದೆ. ಸ್ಯಾರಿ ಬಂದು ಎಲ್ಲ ಕುಚ್ಚಕ್ಕದಿಕ್ಕೆ ಕೊಟ್ಟಿದ್ಲು. ಒಂದಕ್ಕೊಂದು ಬ್ಲೌಸ್ ಅಂತೂ ಸೂಪರಾಗಿದೆ. ಇದು ಹ್ಯಾಂಡ್ ವರ್ಕ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ ಸೈಡು, ಫ್ರಂಟು, ಕಾಲರು ತುಂಬ ಸಖತ್ತಾಗಿ ಮಾಡಿದ್ದಾರೆ ಸ್ಟಿಚ್ನ. ಈಗ ತೋರಿಸ್ತಾ ಇರೋದು ಬಂದು ರಿಸೆಪ್ಷನ್ದು ಬ್ಲೌಸು. ತುಂಬ ಚೆನ್ನಾಗಿದೆ. ಬಟ್ ನೋಡೋದಕ್ಕೆ ಸಿಂಪಲ್ ಆಗಿದ್ರು ಹಾಕೊಂಡಾಗ ವೇರ್ ಮಾಡಿದಾಗಂತೂ ಸೂಪರಾಗಿ ಕಾಣಿಸ್. ನೋಡಿ ಇದು ಫ್ರಂಟ್ ಸೈಡು ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಇದು ಫ್ರಂಟು. ಬ್ಯಾಕ್ ಸೈಡು ಅಂತೂ ಇನ್ನೂ ಸೂಪರಾಗಿದೆ. ಇದಾದಮೇಲೆ ಇವಾಗ ಬ್ಯಾಕ್ ಸೈಡ್ ತೋರಿಸ್ತಿದ್ದಾಳೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈಗ ಬ್ಲೌಸ್ ಎಲ್ಲ ನೋಡಿದ್ದಾಯಿತು. ನೆಕ್ಸ್ಟ್ ಇವಾಗ ಮೇಕಪ್ ಐಟಮ್ಸ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಮೇಕಪ್ಪಲ್ಲಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ಲು. ಒಂದೊಂದು ಐಟಮ್ಸ್ ಮಾತ್ರ ಇರಲಿಲ್ಲ. ಸೊ ಚೆಕ್ ಮಾಡಿ ಹೇಳು ನನಗೆ ಇನ್ನೂ ಏನಾದ್ರು ತೊಗೊಬೇಕಾ ಅಂತ ಹೇಳ್ತಿದ್ಲು. ಸೊ ಎಲ್ಲ ನೋಡಿ 90% ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ಲು. 10% ಮಾತ್ರ ಒಂದಷ್ಟು. ಸೊ ಎಲ್ಲ ಚೆಕ್ ಮಾಡಿ ಹೇಳಿದೆ. ಒಂದು 10% ಅಷ್ಟು ಇರಲಿಲ್ವಲ್ಲ. ಸೊ ಎಲ್ಲ ತೊಗೊಂಬರ್ತೀನಿ ಅಂತ ಹೇಳಿದ್ಲು. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡೇ ಯೂಸ್ ಮಾಡ್ತಾ ಇರೋದು ಪ್ರೊಫೆಷ್ನಲ್ ಆಗಿ. ಸೊ ಇದೆಲ್ಲ ಚೆಕ್ ಮಾಡಿ ಒಂದ್ಸರಿ ಮೇಕಪ್ ಟ್ರಯಲ್ ಮಾಡೋಣ ಅಂತ ಮೇಕಪ್ ಎಲ್ಲ ಟ್ರಯಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಯಾವ್ದು ಹಾಕಬೇಕು, ಯಾವ್ದು ಎಷ್ಟು ಹಾಕಬೇಕು ಅನ್ನೋದನ್ನು ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ಹೇಳಿದ್ಲು. ಸೊ ಅದಾದಮೇಲೆ ಮೇಕಪ್ನ ಎಲ್ಲ ನೋಡಿ ಹೈ ಮೇಕಪ್ ಎಷ್ಟು ಮಾಡಬೇಕು, ಏನು ಲೈಟ್ ಮೇಕಪ್ಪೇ ಮಾಡಬೇಕಿತ್ತು ಆ್ಯಕ್ಚುಲಿ. ಇವಳಿಗೆ ಜಾಸ್ತಿ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಮೇಕಪ್ ಹೇಗೆ ಮಾಡ್ತೀನಿ ಅಂತ ನಾನು ವಿಡಿಯೋ ಮಾಡಾಕ್ತೀನಿ. ಆವಾಗ ಒಂದ್ಸರಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಸೊ ಮೇಕಪ್ ಎಲ್ಲ ಆಯಿತು. ನೆಕ್ಸ್ಟ್ ಈಗ ನನ್ನ ಫ್ರೆಂಡ್ಸು ಟ್ವಿನ್ಸ್ ಆಗಿರೋದ್ರಿಂದ ಇಬ್ಬರು ನನ್ನ ಕ್ಲೋಸ್ ಫ್ರೆಂಡೇ. ಸೊ ಒಬ್ಬರು ಡ್ಯೂಟಿ ಮುಗಿಸ್ಕೊಬಂದರು, ಅವ್ರ ಸಿಸ್ಟರು. ಸೊ ಇವಳು ಚಿಕ್ಕವಳು, ಈಗ ಮದುವೆ ಆಗ್ತಿರೋಳು ದೊಡ್ಡವಳು. ಸೊ ಇವತ್ತು ಲೆಹಂಗಾ ನೋಡೋಣ ಅಂದ್ಬಿಟ್ಟು ಲೆಹಂಗಾ ಎಲ್ಲ ಟ್ರಯಲ್ ನೋಡ್ತಿದ್ರು. ಸೊ ಲೆಹಂಗಾ ಬಂದು 5Kನೋ 6Kನೋ ಹೇಳಿದ್ಲು. ಅದು ನೆನಪಿಲ್ಲ ಅಷ್ಟು ನನಗೆ. ಬಟ್ ಲೆಹಂಗಾ ಅಂತೂ ಸೂಪರಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅವಳಿಗೆ ಪರ್ಫೆಕ್ಟಾಗೇ ಇತ್ತು. ಲೆಹಂಗಾಕ್ಕೆ ಕ್ಯಾನ್ ಅಟ್ಯಾಚ್ ಮಾಡೋದ್ರಿಂದ ಸ್ವಲ್ಪ ಅಗ್ಲಾಗಿ ಬರುತ್ತೆ. ಸೊ ಅದು ಆವತ್ತಿನ ದಿವಸ ಹಾಕ್ಕೊಂಡಾಗ ಬೇಕಾದ್ರೆ ನಾನು ನಿಮಗೆ ವೀಡಿಯೋ ಹಾಕ್ತೀನಿ ನೋಡಿ. ಮಾತಾಡ್ತಾ ಟೈಮ್ ಮುಗಿದ್ದೇ ಗೊತ್ತಾಗಿಲ್ಲ. ಅವ್ರ ಮನೇಲಿ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ನೋಡಿಕೊಂಡು, ಬಟ್ಟೆ ಎಲ್ಲ ನೋಡಿಕೊಂಡು ಎಲ್ಲ ಆದಮೇಲೆ ಊಟ ಮಾಡೋ ಗಂಟನೂ ನನ್ನ ಫ್ರೆಂಡ್ ಬಿಡಲಿಲ್ಲ. ಸರಿ ಅವ್ರ ಮನೇಲೇ ಊಟ ಎಲ್ಲ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗೋದಕ್ಕೆ ಬಂದಮೇಲೆ ಅವ್ರ ಜೊತೇಲಿ ಹೋಗ್ತಾ ಅಲ್ಲಿ ಕಬಾಬ್ಗೆ ಅಂತ ನಿಲ್ಲಿಸಿದ್ರು. ಸೊ ಕಬಾಬ್ ಎಲ್ಲ ತಿಂದಾದ್ಮೇಲೆ ಬ್ಯಾಂಗಲ್ ಸ್ಟೋರಲ್ಲಿ ಸ್ವಲ್ಪ ನನಗೆ ಫೇಸ್ ಪ್ಯಾಕ್ ಬೇಕಿತ್ತು, ತೊಗೊಂಡು ಮನೆಗೆ ಬಂದೆ. ಅಷ್ಟೇ ನಂದು ಇವತ್ತಿನ ಬ್ಲಾಗು. ಥ್ಯಾಂಕ್ ಯು, ಬಾಯ್.